ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ರೋಮಪುರದವರಿಗೆ 8ನೇ ಅಧ್ಯಾಯ 28ನೇ ವಾಕ್ಯ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲಕರ ಮಾಡುತ್ತೇವೆ ಎಂದು ನಿಮಗೆ ಗೊತ್ತದೆ. ಆಮೇನ್. ಈ ಒಂದು ವಾಕ್ಯ ನಾವು ನೋಡುವುದಾದರೆ ಅನೇಕ ಜನರು ಈ ದಿನದಲ್ಲಿ ದೇವರೇ ಯೇಸಪ್ಪ, ನನಗೆ ಯಾಕೆ ಈ ರೀತಿ ಕಷ್ಟ, ನನಗೆ ಏನಕ್ಕೆ ಬರಬೇಕು ಈ ಥರ ಕಷ್ಟ, ನಮ್ಮ ಪರಿಸ್ಥಿತಿಗಳೇನು, ಸಾಲಗಳಾಗಿವೆ, ಮಕ್ಕಳು ಫೀಸ್ ಕಟ್ಟಬೇಕು, ಕುಟುಂಬದ ಅಗತ್ಯಗಳು ತುಂಬ ಕಷ್ಟ ಆಗಿದೆ, ಇನ್ನೊಬ್ಬರ ಹತ್ರ ಹೋಗಿ ಸಾಲ ಕೇಳುವ ರೀತಿ ಆಗ್ತದೆ. ದೇವರು ವಾಕ್ಯ ಹೇಳ್ತೀನಿ, ನೀವು ಸಾಲ ಕೊಡುವುದು ಸಾಲ ತೆಗೆದುಕೊಳ್ಳುವುದಿಲ್ಲ ಅಂತ. ಈ ದಿನದಲ್ಲಿ ನಿಮ್ಮ ಅಗತ್ಯಗಳು ಏನೇ ಇರ್ಬೋದು, ದೇವ್ರ ಹತ್ರ ಒಪ್ಪಿಸಿ ಪ್ರಾರ್ಥಿಸ್ರಿ. ನಿನ್ನ ಚಿಂತಾಭಾರವೆಲ್ಲ ನನ್ನ ಮೇಲೆ ಹಾಕಿ ನಾನೇನಿಗೋಸ್ಕರ ಚಿಂತಿಸುತ್ತೇನೆ ಅಂತ ದೇವ್ರ ವಾಕ್ಯ ಹೇಳಿರುವಾಗ ನಾವು ಯಾಕೆ ಚಿಂತೆ ಮಾಡಬೇಕು? ಈ ದಿನ ನೀನು ಚಿಂತೆ ಮಾಡ್ಕೊಂಡಿದ್ರೆ ದೇವ್ರ ವಾಕ್ಯ ನೀನು ಕಂಗೆಟ್ರೆ ನಾನು ನಿನ್ನನ್ನು ಕಂಗೆಡಿಸುವೆನು. ಗುಲಾಡ್ಕೊಂಡೇ ಇರಬೇಕು. ಇದನ್ನು ನಿನ್ನ ಅಗತ್ಯಗಳೇನು, ನಿನ್ನ ಪರಿಸ್ಥಿತಿ ಎಲ್ಲವೂ ತಿಳಿದು ದೇವರ ಸಲ ಒಪ್ಪಿಸಿಕೊಡಿ. ಆವಾಗ ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡುತ್ತೇನೆ. ಈ ಒಂದು ವಾಕ್ಯ ನಿನ್ನ ಜೀವಿತದಲ್ಲಿ ನೆರವೇರುತ್ತೆ. ಅದರಿಂದ ನಿಮ್ಮ ಅಗತ್ಯಗಳು ಏನೇ ಇರ್ಬೋದು, ಮನುಷ್ಯರ ಮುಂದೆ ಮಾತಾಡಿದ್ರೆ ಅದೆಲ್ಲ ವ್ಯರ್ಥ ಆಗುತ್ತೆ. ಮನುಷ್ಯರ ಮುಂದೆ ಏನಪ್ಪ ಅಂದರೆ ಕೆಲವು ಸಮಯಗಳಲ್ಲಿ ನಮ್ಮನ್ನು ಸಂತೈಸಿದ್ರೆ ಬಲಪಡಿಸ್ರೆ, ಆದರೆ ನಿನ್ನ ಕಷ್ಟನ ಬಿಡಿಸಲು ಮನುಷ್ಯರಿಂದ ಅಸಾಧ್ಯ. ದೇವರಿಂದ ಎಲ್ಲವೂ ಸಾಧ್ಯ. ಆದ್ದರಿಂದ ದೇವರ ಬಳಿ ಒಪ್ಪಿಸಿಕೊಳ್ಳಿ. ದೇವರ ನಿನ್ನ ಅಗತ್ಯಗಳು ಏನೇ ಇರ್ಬೋದು, ದೇವ್ರ ನಿನ್ನ ವಾಕ್ಯ ಈ ಥರ ಬರೆಯಲ್ಪಟ್ಟಿದೆ, ಆತನನ್ನು ಪ್ರೀತಿಸುವ ಇತಕ್ಕ ಎಲ್ಲ ಕಾರ್ಯ ಅನುಕೂಲಕರ ಮಾಡ್ತೇನೆ. ಆಮೇಲೆ ಈ ವಾಕ್ಯ ನನ್ನ ಜೀವಿತ ನೆರವೇರುತ್ತೆ. ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥಿಸಿರಿ. ನಿಮ್ಮ ಸಾಲ ಇರ್ಬೋದು, ಕಷ್ಟ ಇರ್ಬೋದು, ಬಲಹೀನತೆ ಇರ್ಬೋದು, ಎಲ್ಲದರಿಂದ ಆತನ ಬಿಡಿಸುವ ಆತನಾಗಿದೆ. ಅದಕ್ಕಾಗಿ ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಒಂದಲ್ಲ ಎರಡಲ್ಲ ಎಲ್ಲ ಕಾರ್ಯಗಳಿಂದ ಅನುಕೂಲಕರವಾಗಿ ಮಾಡ್ತೇನೆ ಅಂತ. ಹೌದು, ಆಮೇನ್. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.